ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿನ್ನೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ 7ನೇ ಸುತ್ತಿನ ಕಾಲುಬಾಯಿ ರೋಗ ಲಸಿಕೆ ಹಾಗೂ ದನಗಳಿಗೆ ಚರ್ಮಗಂಟು ರೋಗದ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಗೋಡಬನಹಾಳ್ ಸೊಂಡೆಕೋಳ ಗ್ರಾಮದಲ್ಲಿ ಆಯೋಜಿಸಿದ್ದ ಅಭಿಯಾನಕ್ಕೆ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಉಪನಿರ್ದೇಶಕ ಡಾ ಎನ್ ಕುಮಾರ್ ಚಾಲನೆ ನೀಡಿದರು. ಜೂನ್ 4ರವರೆಗೆ ಲಸಿಕಾ ಅಭಿಯಾನ ನಡೆಯಲಿದೆ. ಲಸಿಕೆದಾರರು ಎಲ್ಲಾ ಮನೆಗಳಿಗೆ ಭೇಟಿ ಕೊಟ್ಟು ಜಾನುವಾರುಗಳಿಗೆ ಉಚಿತವಾಗಿ ಲಸಿಕೆ ನೀಡಲಿದ್ದಾರೆ. ದೂರದರ್ಶನದೊಂದಿಗೆ ರೈತ ದೇವರಾಜ್, ಲಸಿಕೆದಾರರು ಮನೆ ಬಾಗಿಲಿಗೆ ಬಂದು ಜಾನುವಾರುಗಳಿಗೆ ಲಸಿಕೆ ನೀಡುತ್ತಿದ್ದಾರೆ. ಅಲ್ಲದೆ ಸಕಾಲಕ್ಕೆ ಮೇವಿನ ಬೀಜ ಮತ್ತು ಜಾನುವಾರುಗಳಿಗೆ ವಿಮೆ ವಯ ಸೌಲಭ್ಯ ಮಾಡಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಜೊತೆಗೆ ಇವ್ರನ್ನ ಕರ್ಕೊಂಡ್ಬಂದು ಇಲ್ಲೆಲ್ಲ ಪ್ರತಿಯೊಂದು ವ್ಯವಸ್ಥೆ ಮಾಡ್ಕೊಡೋ ಹೋಗ ಒಂದು ಅಭಿಯಾನ ತರ ಮಾಡಿ ನಮಗೆ ಪ್ರತಿಯೊಂದರಲ್ಲೂ ನಮ್ಮ ಗ್ರಾಮಕ್ಕೆ ಇದು ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಪಶು ಇಲಾಖೆಗೆ, ಪಶುಸಂಗೋಪನಾ ಇಲಾಖೆಗೆ ಮತ್ತೆ ನಮ್ಮ ವೈದ್ಯಾಧಿಕಾರಿಗಳಿಗೂ ನಾವು ಧನ್ಯವಾದ. ಮಂಜುನಾಥ್, ಕೇಂದ್ರ ಸರ್ಕಾರ ಮಾರಕ ಕಾಲುಬಾಯಿ ರೋಗ ಹಾಗೂ ಚರ್ಮಗಂಟು ರೋಗ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿರುವುದು ಶ್ಲಾಘನೀಯ ಎಂದರು. ಕಷ್ಟ ಸುಖ ಆಗ್ಲಿ ಎಲ್ಲ ಸ್ಪಂದಿಸಿ ಹಿಂಗೆ ಕಾಲು ಜ್ವರ ಆಗ್ಲಿ ಆಮೇಲೆ ಗಂಟು ರೋಗ ಆಗ್ಲಿ ಎಲ್ಲದಕ್ಕೂ ನಮಗೆ ಬಂದು ಲಸಿಕೆ ಕೊಡ್ತಾರೆ. ನಮ್ಗೆ ಆದಷ್ಟು ಚೆನ್ನಾಗಿ ಹೊಂದಿಸ್ತಾರೆ ನಮಗೆ. ರವಿಕುಮಾರ್, ತಮ್ಮ ಮನೆಯಲ್ಲಿ 9 ಹಸುಗಳಿದ್ದು ಪ್ರತಿ 6 ತಿಂಗಳಿಗೊಮ್ಮೆ ಲಸಿಕೆ ಹಾಕಿಸುತ್ತಿರುವುದಾಗಿ ತಿಳಿಸಿದರು. ಒಂದು 50 ಲೀಟರ್ ಹಾಲಾಗಿದೆ ಸರ್. ಅದು ಮೊನ್ನೆ ಒಂದು ಹೊಸ ಸಾಯ್ತು ತಂದಿದ್ವಿ, ಮೊನ್ನೆ ಅದೊಂದು 10,000 ರೂಪಾಯಿ ಬಂದಿತ್ತು. ಇನ್ಸೂರೆನ್ಸ್ ಮೊನ್ನೆ ಮಾಡಿದ್ದಾರೆ ಸರ್ ಡಾಕ್ಟ್ರು. ಪಶು ವೈದ್ಯದಿಂದ ಅದ್ರ ಏನೇನು ಅನುಕೂಲ ಆಯಿತು ನಮಗೆ ರಂಗಸ್ವಾಮಿ ಡಾಕ್ಟ್ರು, ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ. ಡಾ ಎನ್ ಕುಮಾರ್, ಜಿಲ್ಲೆಯಲ್ಲಿ 3,17,587 ಡೋಸ್ ಲಸಿಕೆ ಲಭ್ಯವಿದ್ದು 291 ಲಸಿಕೆದಾರರು ಮನೆ ಬಾಗಿಲಿಗೆ ಭೇಟಿ ನೀಡಿ ಜಾನುವಾರುಗಳಿಗೆ ಲಸಿಕೆ ಹಾಕಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇಳುವರಿ ಕಡಿಮೆ ಆಗುತ್ತೆ, ಗರ್ಭ ಕಟ್ಟತಕ್ಕಂಥ ಸಂಭವ ಕಡಿಮೆ ಆಗುತ್ತೆ. ಅದರಿಂದ ರೋಗ ಬರದ ರೀತಿ ಮುಂಜಾಗ್ರತೆಯಾಗಿ ನೀವು ಎರಡೂ ಲಸಿಕೆಗಳಿಗೆ 2 ರೋಗಗಳ ವಿರುದ್ಧ ಲಸಿಕೆಯನ್ನು ನೀವು ತಾವು ಹಾಕಿಸಿಕೊಳ್ಬೇಕು ಅಂತ ಈ ಮೂಲಕ ರೈತ ಬಾಂಧವರನ್ನು ಮನವಿ ಮಾಡಿಕೊಳ್ತೇವೆ.